ಯಾವ ಧರ್ಮದಲ್ಲಿ ದೇವರ ಧ್ಯಾನ ಮಾಡಿದರೆ ಬಡತನ ನೀಗುತ್ತದೆ ಎಂದು ನಮೂದಾಗಿದೆ ಎಂದು ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬದೇಂದ್ರ ತೀರ್ಥರು ಪ್ರಶ್ನೆ ಮಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮ ಕುಂಭಮೇಳದಲ್ಲಿ ಮಿಂದೇಳುವುದರಿಂದ ಹಸಿವು ನೀಗುತ್ತದೆಯೇ ಎಂಬ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಕೆಯ ಮೇಲೆ ರಾಯಚೂರಲ್ಲಿ ಪುರಂದರದಾಸರ ಪುಣ್ಯತಿಥಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾವ ಧರ್ಮದಲ್ಲೂ ಬಡತನ ನಿವಾರಣೆಗೆ ಪೂಜೆ, ಪ್ರಾರ್ಥನೆ, ಸುವಾರ್ತೆ, ಕೂಟಗಳಲ್ಲಿ ಪರಿಹಾರವಿಲ್ಲ. ಕುಂಭಮೇಳ ಭಾರತೀಯ ಶ್ರದ್ಧಾ ಉತ್ಸವವಾಗಿದೆ. ಕುಂಭಮೇಳದ ಸ್ನಾನ, ಸೂರ್ಯ ನಮಸ್ಕಾರದಿಂದ ಒಳ್ಳೆಯದಾಗುವ ಬಲವಾದ ನಂಬಿಕೆ ಇದೆ. ಅದನ್ನು ಘಾಸಿಗೊಳಿಸುವ ಶ್ರದ್ಧಾ ಭಕ್ತಿಗೆ ಆತಂಕ ತರುವ ಕೆಲಸ ಯಾರು ಮಾಡಬಾರದೆಂದು ಹಿತವಚನ ನುಡಿದರು. ಇನ್ನು ಇವತ್ತು ಮೌನ ಅಮಾವಾಸ್ಯೆ ನಿಮಿತ್ತ ಪ್ರಯಾಗರಾಜದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದು ಕಾಲ್ತುಳಿತವಾಗಿದೆ. ಇದು ಆಗಬಾರದಿತ್ತು. ಉತ್ತರ ಪ್ರದೇಶ ಸರ್ಕಾರ ಭದ್ರತೆಯ ಎಲ್ಲಾ ಕ್ರಮ ಕೈಗೊಂಡಿದೆ. ಆದರೂ ಹೀಗಾಗಿದ್ದು ಬೇಸರ, ನೋವು ತಂದಿದೆ. ಗಾಯಾಳುಗಳು ಬೇಗ ಚೇತರಿಕೆ ಕಾಣಲಿ ಎಂದು ಶುಭ ಕೋರಿದರು. ಇದು ಸಮಸ್ತ ಹಿಂದೂಗಳ ಒಂದು ಶ್ರದ್ಧಾ ಉತ್ಸವವಾಗಿದೆ. ಈ ಉತ್ಸವದಲ್ಲಿ, ಈ ಪರ್ವಕಾಲದಲ್ಲಿ ದೇಶದ ಮತ್ತು ವಿದೇಶದ ಅನೇಕ ಲಕ್ಷ ಕೋಟಿ ಸಂಖ್ಯೆಯ ಆಸ್ತಿಕರು ಇದರಲ್ಲಿ ಪುಣ್ಯತೀರ್ಥ ಸ್ಥಾನಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಅನೇಕರು ಸ್ನಾನವನ್ನು ಅಲ್ಲಿ ಮಾಡಿದ್ದಾರೆ. ಇಂದು ಈ ಮೌನಿ ಅಮಾವಾಸ್ಯ ನಿಮಿತ್ತವಾಗಿ ಹೆಚ್ಚಿನ ಜನಸಂದಣಿ ಅಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿ ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳಿ ನೋಡಿ ತಿಳಿದಿದ್ದೇವೆ. ಇದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿ. ಮುಖ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಬಿಗು ಬಂದೋಬಸ್ತುಗಳನ್ನು ಮತ್ತು ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಜನಗಳು ಕೂಡ ನಾವು ಸ್ವಯಂ ಜಾಗರಾಗಿರಬೇಕು ಮತ್ತು ಸಂಯಮನ ಅದನ್ನು ನಾವು ಪಾಟಿಸಬೇಕು. ಜೊತೆಯಲ್ಲಿ ಅಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು. ಅದನ್ನು ಅನುಸರಿಸಿದರೆ ಈ ತರಹದ ಅಪಘಾತಗಳು ಅನ್ನೋದು ಯಾವ ಕ್ಷೇತ್ರದಲ್ಲಿ ಆಗಲಿ ಸಂಭವಿಸೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದಂತಹ ಎಲ್ಲ ಆಸ್ತಿಕ ಜನತೆಯ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ದೇವರಲ್ಲಿ ಮುಖ್ಯವಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದವರಿಗೆಲ್ಲ ಶಾಂತಿ ಮತ್ತು ಧೈರ್ಯವನ್ನು ಭಗವಂತ ನೀಡಲಿ ಅಂತ ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಯಾವ ವಿಫಲತೆಯಿಂದ ಈ ತರಹದ ಕಾಲ್ತುಳಿತದ ಒಂದು ಘಟನೆ ಆಗಿದೆ ಎಂಬುದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ತನಿಖೆ ನಡೆಸಿ ಅದಕ್ಕೆ ಪರಿಹಾರ ಮತ್ತು ಜೊತೆಯಲ್ಲಿ ಇನ್ನೂ ಏನು ಜನವರಿ ಫೆಬ್ರವರಿ ಮಧ್ಯದ ತನಕ ಈ ಯಾವ ಪ್ರಯಾಗರಾಜದಲ್ಲಿ ಸ್ನಾನದ ಸಂದರ್ಭ ಮಹಾಕುಂಭಮೇಳ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕಾದರೂ ನಾವು ಇನ್ನೂ ಹೆಚ್ಚಿನ ಜನತೆಯೂ ಜಾಗೃತೆಯನ್ನು ವಹಿಸಬೇಕು, ಸರ್ಕಾರವೂ ಜಾಗೃತೆಯನ್ನು ವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಇದು ಧಾರ್ಮಿಕ ಶ್ರದ್ಧೆಯ ಒಂದು ವಿಚಾರವಾಗಿದೆ. ಯಾವುದೇ ಬೇರೆ ಬೇರೆ ಜನಗಳು ಇದನ್ನು ಟೀಕಿಸುವಂತಹ ಉದ್ದೇಶವಾಗಬಾರ್ದು. ಗಂಗಾ ಸ್ನಾನದಿಂದ ಬಡತನ ನೀಗತ್ತೆ, ಆದ ಕಾರಣ ಗಂಗಾ ಸ್ನಾನ ಮಾಡಬೇಕು ಅಂತ ಯಾರೂ ಹೇಳಲಿಲ್ಲ. ಗಂಗಾ ಸ್ನಾನ ಅನ್ನುವಂಥದ್ದು ಒಂದು ಭಾವನೆಗೆ ಒಳಪಟ್ಟಂತಹದ್ದು. ನಮ್ಮ ಪವಿತ್ರತೆಗೆ ಅದು ಕಾರಣವಾಗತ್ತೆ, ನಮ್ಮ ಪಾಪಗಳು ಪರಿಹಾರವಾಗತ್ತೆ, ಅದರ ಜೊತೆಯಲ್ಲಿ ದೇಹ ಮನಸ್ಸಿನ ಶುದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಗಂಗಾ ಸ್ನಾನ ಮಾಡಿದರೆ ಸಾಲ ಪರಿಹಾರವಾಗೋದಿಲ್ಲ ಅಂತ ಅನ್ನೋದಾದರೆ ಏನು ಮಾಡಿದರೆ ಸಾಲ ಪರಿಹಾರ ಆಗುತ್ತೆ? ಯಾರು ಇದನ್ನು ಟೀಕಿಸುವ ಉದ್ದೇಶದಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಟೀಕೆಯೇ ಪ್ರಧಾನವಾಗಿ ಯಾರೂ ಕೂಡ ಇಟ್ಕೊಳ್ಬಾರ್ದು, ಯಾವ ರಾಜಕೀಯ ಪಕ್ಷಗಳು ಕೂಡ. ಇದು ಶ್ರದ್ಧಾ ಕೇಂದ್ರ. ಹಾಗಾದರೆ ಒಂದು ಬೇರೆಯವರು